ಇದು ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ 224 ಕ್ಷೇತ್ರಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಇದೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಪ್ರತಿ ಕ್ಷೇತ್ರಕ್ಕೂ ಕೂಡ 2 ಲಕ್ಷ ರೂಪಾಯಿನಲ್ಲಿ 4.45 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇದುವರೆಗೂ ಕೂಡ ಏನಾಗ್ತಾ ಇತ್ತು, ಈ BBMPಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಕೆಂಪೇಗೌಡ ಜಯಂತಿ. ಅದು ಪ್ರಸ್ತುತ ಕೂಡ ಹೌದು, ಯಾಕೆಂದರೆ ಬೆಂಗಳೂರು ನಗರ ಕಟ್ಟಿದವರು ಕೆಂಪೇಗೌಡರು, ಹೀಗಾಗಿ ಇಲ್ಲಿ ಆಚರಿಸ್ತಕ್ಕಂಥದ್ದು ಪ್ರಸ್ತುತ. ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಅಷ್ಟು ಪ್ರಸ್ತುತ ಅಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಮತ್ತು ಇನ್ನೊಂದು, ಈ ಕಾರ್ಯಕ್ರಮಗಳಿಗೋಸ್ಕರ ಮಾಡ್ತಕ್ಕಂಥದ್ದು ಇದು ದುಂದುವೆಚ್ಚ ಮತ್ತು ಸಾರ್ವಜನಿಕ ಹಣದ ಸಂಪೂರ್ಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದು. ನಿಮಗೆ ನಿಜವಾಗ್ಲೂ ಕೆಂಪೇಗೌಡರ ಹೆಸರನ್ನು ಉಳಿಸಬೇಕು ಅಥವಾ ಅವರ ಹೆಸರಿಗೆ ಗೌರವ ತರಬೇಕು ಅಂತಂದರೆ ಅವರ ಹೆಸರಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದೊಂದು ಶಾಲೆಯಲ್ಲಿ ಒಂದೊಂದು ಕೊಠಡಿಯನ್ನು ಕಟ್ಟಿಸಿ, ಅಥವಾ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ವಾರ್ಡನ್ನು ಕಟ್ಟಿಸಿ, ಅಥವಾ ನಿಮಗೆ ಇನ್ನೂ ಮಾಡಬೇಕು ಅಂತಂದರೆ ಅವರ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ಈ ರೀತಿ ಶಾಶ್ವತವಾದ ಕಾರ್ಯಕ್ರಮಗಳನ್ನು ಮಾಡಬೇಕೇ ಹೊರತು ಈ ರೀತಿ 2 ಲಕ್ಷಗಳನ್ನು ಕೊಟ್ಟು ಬರೀ ಕಾಫಿ, ತಿಂಡಿ, ಹಾರ, ತುರಾಯಿ, ಶಾಲು ಈ ಥರದಕ್ಕೆ ದುಂದು ವೆಚ್ಚ ಮಾಡಿ ಅವರ ಹೆಸರನ್ನು ಯಾರೂ ಕೂಡ ನೆನಪಿಗೆ ಕೂಡ ಉಳಿಯೋದಿಲ್ಲ. ಇದು ಕೇವಲ ದುಂದು ವೆಚ್ಚ. ಹೀಗಾಗಿ ಇದನ್ನು ನಿಲ್ಲಿಸಬೇಕು. ಇದು ಬ್ಯಾಂಗ್ಳೂರಿಗೆ ಮಾತ್ರ ಸೀಮಿತ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕೆಂಪೇಗೌಡರ ಹೆಸರಿನಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮುಂಚೆಯಿಂದನೂ ಕೂಡ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಒಂದು ವಾರ್ಡನ್ನು ಮಾಡಿ ಅಂತ ಕೇಳ್ತಾ ಇದ್ದೀವಿ, ನಿಮ್ಹ್ಯಾನ್ಸ್ನಲ್ಲಿ ಒಂದು ಸ್ಪೆಷಲ್ ವಾರ್ಡನ್ನು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಈ ಥರದ ಶಾಶ್ವತವಾದ ಕಾರ್ಯಕ್ರಮಗಳನ್ನು ಮಾಡಬೇಕೇ ಹೊರತು ಈ ರೀತಿ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಇದು ಸಂಪೂರ್ಣ ಸಾರ್ವಜನಿಕ ಹಣದ ದುರುಪಯೋಗ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ.